ಹಾಗೂ ಅಲ್ಲಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳು, ಅಲ್ಲಿಂದ ಬಂದಿರುವಂತಹ ಪೋಷಕರಿಗೆ ಭಗವಂತ ವಿದ್ಯಾ ಬುದ್ಧಿ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಬಿಟ್ಟು ಅವರ ಮಕ್ಕಳಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ಆ ಶಾಲೆಗೆ ಕೀರ್ತಿ ಬರುವಂತೆ ಮಾಡಲಿ. ಅವರಿಗೂ ಸಹ ವಿಶೇಷವಾದ ಅಕ್ಷರ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ. ಅವರಿಗೆ ಭಗವಂತ ಆ ಗುರುಗಳಿಗೆ ಆ ಸಂಸ್ಥೆಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದುಬಿಟ್ಟು ಆ ಶಾಲೆ ಅಭಿವೃದ್ಧಿ ಆಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿಯಾದ ಈ ದಿವಸ ಅಕ್ಷರಾಭ್ಯಾಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಿಂದ ಅವರ ಪೋಷಕರಾದರೂ ಮಕ್ಕಳನ್ನು ತೋರಿಸ್ಕೊಂಡಿದ್ದೀರ. ಆ ತಟ್ಟೆಯನ್ನು ಆ ಮಗುವಿನ ಕೈ ಇಟ್ಕೊಂಡು ಮೇಲಭಾಗದಲ್ಲಿ ಮುಂಭಾಗಕ್ಕೆ ಓಂ ಅಂತ ಬರೆದಿದೆ, ಆಯಿತಾ? ಅದರ ಪಕ್ಕದಲ್ಲಿ ಶ್ರೀ ಅಂತ ಬರೆದಿದೆ. ಶ್ರೀ ಓಂ ಶ್ರೀ ಶಾರದಾಂಬಾಯ ನಮಃ ಅಂತ ಕೆಳಗಡೆ ಶಾರದಾಂಬಾಯ ನಮಃ ಅಥವಾ ಸರಸ್ವತಿ ನಮಃ. ಸರಸ್ವತಿ ನಮಃ ಅಂತ ಬರೆದ್ರು ಆಗುತ್ತೆ, ಶಾರದಾಂಬಾಯ ನಮಃ ಅಂತ ಬರೆದ್ರು ಆಗುತ್ತೆ. ಅಲ್ಲೇ ಬರೀರಿ, ಪರವಾಗಿಲ್ಲ, ಅದರ ಮೇಲೆ ಬರೋದ್ರೇನು ತೊಂದರೆ ಇಲ್ಲ. ಶ್ರೀರಾಮ ನಮಃ. ಆಯ್ತಾ? ಬರದ್ರ? ಶ್ರೀ ಆಂಜನೇಯ ಸ್ವಾಮಿ ಪ್ರಸನ್ನ. ಶ್ರೀ ಆಂಜನೇಯ ಸ್ವಾಮಿ ಪ್ರಸನ್ನ. ಆಂಜನೇಯ ಸ್ವಾಮಿ ಶ್ರೀರಾಮ ಆದಮೇಲೆ ಶ್ರೀ ಆಂಜನೇಯ ಸ್ವಾಮಿ ಪ್ರಸನ್ನ ಅಂತ ಬರೀ. ಆ ತಟ್ಟೆಯನ್ನು ಕೆಳಗಿಟ್ಬಿಡಿ. ಬರ್ದೆ ಇಟ್ಕೊಂಡ್ರ? ಈಗ ಕೈ ಮುಕ್ಕೊಂಡು ದೊಡ್ಡವರು ಸಣ್ಣವರು ಎಲ್ಲರೂ ಓಂ ಶ್ರೀ ಗಣೇಶಾಯ ನಮಃ, 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 ಓಂ ಶ್ರೀ ಗಣೇಶಾಯ ನಮಃ. ವಿಘ್ನಕರ್ತಾದ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ ನಮ್ಮ ಮಗುವಿಗೆ ಈ ಸಂವಿಧಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಗಣಪತೀಶ್ವರನ್ನು ಕರುಣಿಸ್ಬಿಟ್ಟು ಶಾಶ್ವತವಾಗಿ ವಿದ್ಯಾವನ್ನು ಅನುಗ್ರಹ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಬಿಡಿ. ಓಂ ಶ್ರೀರಾಮಾಯ ನಮಃ, ಓಂ ಶ್ರೀರಾಮಾಯ ನಮಃ, ಓಂ ಶ್ರೀರಾಮಾಯ ನಮಃ. ಶ್ರೀರಾಮಚಂದ್ರ ಸ್ವಾಮಿಯಲ್ಲಿ ಬೇಡಿಕೊಳ್ಳಿ. ನಮ್ಮ ಮಗುವಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದೀವಿ, ಶ್ರೀರಾಮಚಂದ್ರ ಒಳ್ಳೆಯದು ಮಾಡ್ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ಓಂ ಶ್ರೀ ಶಾರದಾಂಬಾಯೇ ನಮಃ. ಶೃಂಗೇರಿ ಪೀಠದಲ್ಲಿರುವಂತಹ ಶಂಕರಾಚಾರ್ಯ ಸ್ಥಾಪನೆ ಮಾಡಿದಂತಹ ಶಾರದಾಂಬ ದೇವಿಯನ್ನು ನೆನೆಸ್ಕೊಳ್ಳಿ. ಕೈ ಮುಗಿದುಬಿಡಿ. ಆ ತಾಯಿಗೆ ಒಳ್ಳೆಯದು ಮಾಡಿಕೊಡವ, ವಿದ್ಯಾಭ್ಯಾಸ ಕೊಡವ ಅಂತ